ನಿಮ್ಮ ಫೋನ್ ನಿಮ್ಮನ್ನು ಕೊಲ್ಲಬಹುದು ಅಂತ ಗೊತ್ತಿತ್ತಾ? ಇದು ಕೇವಲ ಕಥೆಯಲ್ಲ, ಇದು ಬೆಂಗಳೂರಿನ ಒಂದು ಶಾಂತ ಪ್ರದೇಶದಲ್ಲಿ ನಡೆದ ನಿಜವಾದ ಘಟನೆ. ರಾತ್ರಿ 1:32 ಗಂಟೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಅರವಿಂದನ ಫೋನ್ ರಿಂಗ್ ಆಯಿತು. ಆ ಕರೆಯಲ್ಲಿ ಬಂದ ಧ್ವನಿ ಅವನನ್ನು ಭಯಭೀತಗೊಳಿಸಿತು. ಅರವಿಂದ್, ನೀನು ಈಗ ಸುರಕ್ಷಿತವಾಗಿಲ್ಲ, ಓಡು, ಇಲ್ಲದಿದ್ರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಖಚಿತ. ಅರವಿಂದ್ ತಕ್ಷಣ ಎಲ್ಲಾ ಕಿಟಕಿಗಳನ್ನು ಪರಿಶೀಲಿಸಿದ, ಬಾಗಿಲುಗಳನ್ನು ಲಾಕ್ ಮಾಡಿದ. ಆದ್ರೆ ಸಾವು ಬಾಗಿಲಿಂದ ಬರ್ತಿಲ್ಲ, ಅವನ ಕೈಯಲ್ಲೇ ಇದೆ ಅಂತ ಅವನಿಗೆ ಗೊತ್ತಿರ್ಲಿಲ್ಲ. ಬೆಳಿಗ್ಗೆ 6:10 ಗಂಟೆಗೆ ಪೊಲೀಸರಿಗೆ ಕರೆ ಬಂತು. ಇನ್ಸ್ಪೆಕ್ಟರ್ ಆದಿತ್ಯ ಶೆಟ್ಟಿ ಸ್ಥಳಕ್ಕೆ ಬಂದಾಗ ಅವರು ನೋಡಿದ್ದು ಒಂದು ವಿಚಿತ್ರ ದೃಶ್ಯ. ಸರ್, ಬಾಗಿಲು ಒಳಗಿಂದ ಲಾಕ್ ಆಗಿದೆ, ಬಲವಂತವಾಗಿ ಒಳಬಂದ ಗುರುತಿಲ್ಲ. ಆದ್ರೆ ಅರವಿಂದ್ ಶವ ಕಂಪ್ಯೂಟರ್ ಟೇಬಲ್ ಮೇಲೆ ಬಿದ್ದಿದೆ. ವಿಚಿತ್ರ ಅಂದ್ರೆ ಇಡೀ ಬಾಡಿ ಮೇಲೆ ಒಂದು ಸಣ್ಣ ಗಾಯದ ಗುರುತು ಇಲ್ಲ ಸರ್. ಆದಿತ್ಯ ಶೆಟ್ಟಿ ಅರವಿಂದನ ಮುಖವನ್ನು ಗಮನಿಸಿದ್ರು. ರಕ್ತ ಇಲ್ಲ, ವಿಷದ ಕುರುಹು ಇಲ್ಲ. ಆದ್ರೆ ಇವನ ಮುಖ ನೋಡಿ ಭಯಕ್ಕಿಂತ ಹೆಚ್ಚಾಗಿ ಏನೋ ಒಂದು ದೊಡ್ಡ ಆಶ್ಚರ್ಯ ಇವನ ಕಣ್ಣಲ್ಲಿದೆ. ಅತ್ಯಂತ ವಿಚಿತ್ರವಾದ ವಿಷಯ ಏನಂದ್ರೆ, ಸಾಯುವಾಗಲೂ ಫೋನ್ ಕೈಯಲ್ಲೇ ಇದೆ. ಲಾಸ್ಟ್ ಕಾಲ್ 1:32 AM. ಆದಿತ್ಯ ಅರವಿಂದನ ಕಂಪ್ಯೂಟರ್ ಪರಿಶೀಲಿಸಿದಾಗ ಅವರಿಗೆ ಒಂದು ಫೋಲ್ಡರ್ ಕಂಡಿತ್ತು, ಪ್ರಾಜೆಕ್ಟ್ ಮಿರರ್. ಆ ಫೋಲ್ಡರ್ನಲ್ಲಿ ಒಂದು ವಿಡಿಯೋ ಇತ್ತು. ಅದನ್ನು ಪ್ಲೇ ಮಾಡಿದಾಗ ಅರವಿಂದನ ಧ್ವನಿ ಕೇಳಿಸಿತು. ನಾನು ಅರವಿಂದ್, ಈ ವಿಡಿಯೋ ನೀವು ನೋಡ್ತಿದ್ದೀರಾ ಅಂದ್ರೆ ನಾನು ಜೀವಂತವಾಗಿಲ್ಲ ಅಂತ ಅರ್ಥ. ಆ ವಿಡಿಯೋದಲ್ಲಿ ಅರವಿಂದ್ ಒಂದು ಭೀಕರ ಸತ್ಯವನ್ನು ಬಹಿರಂಗಪಡಿಸಿದ್ದ. ನಾನ್ ಕೆಲಸ ಮಾಡ್ತಿದ್ದ ಕಂಪನಿ ಒಂದು ಭೀಕರ ಸಾಫ್ಟ್ವೇರ್ ತಯಾರಿಸಿದೆ. ಅದರ ಹೆಸರು ಪ್ರಾಜೆಕ್ಟ್ ಮಿರರ್. ಇದು ಜನರ ಫೋನ್ಗಳನ್ನು ರಿಮೋಟ್ ಆಗಿ ಕಂಟ್ರೋಲ್ ಮಾಡೋದು ಮಾತ್ರವಲ್ಲ, ಇದು ಮನುಷ್ಯನ ಮಿದುಳಿಗೆ ಹಾನಿ ಮಾಡುವ ಹೈ ಫ್ರೀಕ್ವೆನ್ಸಿ ಸೌಂಡ್ ಟ್ರಾನ್ಸ್ಮಿಟ್ ಮಾಡುತ್ತೆ. ಇಲ್ಲಿ ಅತ್ಯಂತ ಭಯಾನಕ ಸತ್ಯ ಬಹಿರಂಗವಾಯಿತು. ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ ಒಂದು ಕಾಲ್ ಮಾಡಿದ್ರೆ ಕೇಳಿಸ್ಕೊಳ್ಳುವ ವ್ಯಕ್ತಿಯ ಹೃದಯದ ಬಡಿತ ತಕ್ಷಣ ನಿಂತೋಗುತ್ತೆ. ಇದು ಡಿಜಿಟಲ್ ಮರ್ಡರ್. ಅರವಿಂದ್ ಈ ಸತ್ಯವನ್ನು ಜಗತ್ತಿಗೆ ತಿಳಿಸಲು ಪ್ರಯತ್ನಿಸ್ತಿದ್ದ. ಆದರೆ ಅವನು ಈ ವಿಡಿಯೋ ಅಪ್ಲೋಡ್ ಮಾಡುವ ಮುಂಚೆಯೇ ಆ ಸಾಫ್ಟ್ವೇರ್ ಅವನನ್ನೇ ಸೈಲೆನ್ಸ್ ಮಾಡಿಬಿಡ್ತು. ಆದರೆ ಇಲ್ಲಿ ಅತ್ಯಂತ ಶಾಕಿಂಗ್ ಟ್ವಿಸ್ಟ್ ಇದೆ. ಆದಿತ್ಯ ಕಂಡು ಹಿಡಿದ ಸತ್ಯ ಏನಂದ್ರೆ, ಅರವಿಂದ್ ಸಾವಿಗೆ ಕಾರಣವಾದ ಆ ಕೊನೆಯ ಕಾಲ್ ಬಂದಿದ್ದು ಹೊರಗಡೆಯಿಂದಲ್ಲ, ಅದು ಅವನದ್ದೇ ಕಂಪ್ಯೂಟರ್ನಿಂದ ಆಟೋ ಟ್ರಿಗರ್ ಆಗಿತ್ತು. ಇವನು ಕಂಡುಹಿಡಿದ ಸಾಫ್ಟ್ವೇರ್ ಅನ್ನೇ ಇವನ ವಿರುದ್ಧ ಬಳಸಿದ್ದಾರೆ. ಅವನ ಸ್ವಂತ ಆವಿಷ್ಕಾರವೇ ಅವನ ಕೊಲೆಗಾರನಾಯಿತು. ಅಧಿಕೃತವಾಗಿ ಅರವಿಂದನ ಸಾವಿಗೆ ಕಾರಣ ಹೃದಯಘಾತ ಎಂದು ದಾಖಲಿಸಲಾಯಿತು. ಕೇಸ್ ಕ್ಲೋಸ್ ಆಯಿತು. ಆದರೆ ಪ್ರಶ್ನೆ ಇನ್ನೂ ಉಳಿದಿದೆ. ಆ ಭಯಾನಕ ಪ್ರಾಜೆಕ್ಟ್ ಮಿರರ್ ಈಗ ಎಲ್ಲಿದೆ? ಯಾರ ಕೈಯಲ್ಲಿದೆ? ಇನ್ನೂ ಆಪರೇಟ್ ಆಗ್ತಿದ್ಯಾ? ಮುಂದಿನ ಬಾರಿ ನಿಮ್ಮ ಫೋನ್ ರಿಂಗ್ ಆದಾಗ ಯೋಚಿಸಿ, ಅತ್ತೆ ಕಡೆಯಿಂದ ಬರೋದು ಕೇವಲ ಶಬ್ದವೋ ಅಥವಾ ನಿಮ್ಮ ಸಾವಿನ ಫ್ರೀಕ್ವೆನ್ಸಿಯೋ? ಇಲ್ಲಿ ಕಥೆಗಳು ಮುಗಿಯೋದಿಲ್ಲ, ಶುರುವಾಗ್ತವೆ. ಅಜ್ಞಾತ ಕರೆಗಳಿಗೆ ಉತ್ತರಿಸುವಾಗ ಎಚ್ಚರಿಕೆ.